ಶಾಗ್ಯಾ ಶೂಟೌಟ್ ಮತ್ತೊಂದು ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿದೆ. ಹೊಳೆ ಮುರದಟ್ಟಿ ಕಳ್ಳಬೇಟೆ ತಡೆ ಶಿಬಿರದಲ್ಲಿ ಜಿಲೆಟಿನ್ ಸ್ಫೋಟಗೊಳಿಸಲಾಗಿದೆ. 2 ದಿನಗಳ ಹಿಂದೆ ಹೊಳೆ ಮುರದಟ್ಟಿ ಶಿಬಿರದಲ್ಲಿ ಬ್ಲಾಸ್ಟ್ ಮಾಡಲಾಗಿತ್ತು. ಹೊಳೆ ಮುರದಟ್ಟಿ ಕಳ್ಳಬೇಟೆ ತಡೆ ಶಿಬಿರದಲ್ಲಿ ಜಿಲೆಟಿನ್ ಸ್ಫೋಟವನ್ನ ಮಾಡಲಾಗಿತ್ತು. ಅದು ಕೂಡ 2 ದಿನಗಳ ಹಿಂದೆ ಕಿಡಿಗೇಡಿಗಳಿಂದ ಕಾವೇರಿ ವನ್ಯಧಾಮದ ಶಿಬಿರದಲ್ಲಿ ಜಿಲೆಟಿನ್ ಸ್ಫೋಟ ಮಾಡಲಾಗಿದೆ. ಕಳ್ಳಬೇಟೆ ತಡೆ ಶಿಬಿರಗಳು ಸಿಬ್ಬಂದಿಯನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ನಡೆಸಲಾಗಿದೆ. ಶಿಬಿರದ ಬ್ಲಾಸ್ಟ್ ಬಗ್ಗೆ ಮಾಹಿತಿಯನ್ನ ಎಸಿಎಫ್ ಮರಿಸ್ವಾಮಿ ಕೊಟ್ಟಿದ್ದಾರೆ. ಶಾಗ್ಯ ಶೂಟೌಟ್ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಸ್ಫೋಟಕ ಮಾಹಿತಿ ಕೂಡ ಬೆಳಕಿಗೆ ಬಂದಿದೆ. ಕಳ್ಳಬೇಟೆ ಶಿಬಿರವನ್ನ ಸ್ಫೋಟಗೊಳಿಸುವಂತ ಪ್ಲಾನ್ಗಳನ್ನು ಕೂಡ ಹಾಕಿಕೊಳ್ಳಲಾಗಿತ್ತ ಸದ್ಯ ಗಮನಿಸ್ತಾ ಇರಬಹುದು. ಕಳ್ಳಬೇಟೆ ಶಿಬಿರ ಹೇಗೆ ಧ್ವಂಸ ಆಗಿದೆ ಆ ಕಟ್ಟಡ ಅಂತೇಳಿ, ಕಾರಣ ಇಲ್ಲಿ ಜಿಲೆಟಿನ್ ಸ್ಫೋಟ ಮಾಡಲಾಗಿತ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ಈ ಬ್ಲಾಸ್ಟ್ ಯಾವಾಗ ಆಗಿದ್ದು? ಈ ಕಿಡಿಗೇಡಿಗಳ ಬಗ್ಗೆ ಏನಾದರೂ ಸುಳಿವಿದೆಯಾ? ಯಾತಕ್ಕಾಗಿ ಈ ಕೃತ್ಯವನ್ನ ಮಾಡಿದ್ರು? ಸಂಪತ್ ಏನಂತಂದ್ರೆ ಇದು ತಡವಾಗಿ ಬೆಳಕು ಬಂದಿದೆ ನಮ್ಗೆ ಈಗ. ಅದು ಯಾಕೆಂತಂದ್ರೆ ಏನೋ ಘಟನೆ ನಡೀತು, ಶೂಟೌಟ್ ಏನು ಆಯ್ತು ಪ್ರಕರಣ. ಅವತ್ತು ಬೆಳಿಗ್ಗೆ ಏನು ಅವ್ರು ದಂಧಲೆ ಮಾಡಿದ್ರು, ಸಾಕಷ್ಟು ಎಲ್ಲ ಗ್ರಾಮಸ್ಥಗಳು ಅವರ ಕುಟುಂಬಸ್ಥರವರೆಲ್ಲ ದಂಧಲೆ ಮಾಡೋದ್ರಲ್ಲಿ ಇದು ಏನು ಇದು ಕೂಡ ಒಂದು ಸ್ಫೋಟ ಆಗಿರ್ತಕ್ಕಂಥದ್ದು ಅವತ್ತಿನ ದಿನವೇ. ಅದನ್ನ ತಡವಾಗಿ ನಮ್ಗೆ ಈಗ ಅರಣ್ಯಾಧಿಕಾರಿಗಳಿಂದ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅವರು ಜಿಲೆಟಿನ್ ಕಡ್ಡಿಗಳನ್ನ ಬಳಸಿ ಒಂದು ಆ ಗೋಡೆಗಳನ್ನ ಸ್ಫೋಟಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಬಟ್ ಆ ಸಂದರ್ಭದಲ್ಲಿ ಆ ಒಂದು ಕೇಂದ್ರಗಳಲ್ಲಿ ಯಾರು ಇರ್ಲಿಲ್ಲ, ಫಾರೆಸ್ಟ್ ನೌಕರರುಗಳು. ಸೊ ಐನಲ್ಲಿ ಬರೀ ಕಟ್ಟಡಕ್ಕೆ ಮಾತ್ರ ಒಂದು ಹಾನಿ ಆಯ್ತು. ಅದ್ರ ಬಿಟ್ರೆ ನೌಕರರಿಗೆ ಯಾವುದೇ ತೊಂದರೆ ಆಗಿರಲಿಲ್ಲ ಆ ಟೈಮ್ನಲ್ಲಿ. ಅದು ಈಗ ತಡವಾಗಿ ನಮಗೆ ಬೆಳಕು ಬಂದಂತದ್ದು. ಅದು ಮಾಹಿತಿ ಅವರು ರಾತ್ರಿ ಮಾಹಿತಿನ ನಮ್ಗೆ ಈ ರೀತಿ ಇದೆಲ್ಲ ಆಗಿದೆ ಅಂತಕ್ಕಂಥದ್ದು. ಯಾರು ಕಿಡಿಗೇಡಿಗಳು ಅನ್ನೋದ್ರ ಬಗ್ಗೆ ಈಗಾಗ್ಲೇ ಅಂದ್ರೆ ತನಿಖೆ ವೇಳೆ ಏನೇನು ತಪಾಸಣೆ ಮಾಡ್ತಾರೆ ಮತ್ತೆ ಈ ತನಿಖಾ ತಂಡಗಳು ಚುರುಕುಗೊಂಡಂತ ಸಂದರ್ಭದಲ್ಲಿ ಇವೆಲ್ಲ ಬೆಳಕಿಗೆ ಬಂದಿರತಕ್ಕಂಥದ್ದು. ಅದನ್ನ ಈಗಾಗ್ಲೇನೆ ಅವರು ತನಿಖಾ ತಂಡದಲ್ಲಿ ಯಾರು ಮಾಡಿರ್ಬೋದು, ಏನು ಇಂಥ ಒಂದು ವಸ್ತುಗಳನ್ನ ಬಳಸೋಕೆ ಯಾರಿದ್ದಾರೆ ಅಂತಕ್ಕಂಥದ್ದು ಕೂಡ ಒಂದು ಆಯಾಮದಲ್ಲಿ ಅದು ತನಿಖೆ ನಡೀತಾ ಇದೆ. ಸಂಪತ್ತು. ಥ್ಯಾಂಕ್ ಯು ಶ್ರೀನಿವಾಸ್ ನಾಯಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.